ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಸಮೀಪದಲ್ಲೇ ಇದೆ. ಈ ಹಬ್ಬಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು ಮತ್ತು ಯಾವ್ಯಾವ ವಸ್ತುಗಳನ್ನು ತಗೋಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಹಬ್ಬ ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು. ಇದು ನಿಜನೇ ಅಲ್ವಾ? ಈ ಒಂದು ಹಬ್ಬಕ್ಕೆ ನಾವು 1 ತಿಂಗಳಿಂದನೇ ಇದಕ್ಕೆ ಸಿದ್ಧತೆನ ಮಾಡ್ಕೊತಾ ಇರ್ತೀವಿ. ಬನ್ನಿ ಇವಾಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ನಮ್ಮ ಮಂತ್ಲಿ ಪ್ರಾಬ್ಲಮ್ನ ನೋಡ್ಕೋಬೇಕಾಗುತ್ತೆ. ಇದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆ ನಂತರ ಹಬ್ಬಕ್ಕೆ ಬೇಕಾಗಿರುವ ವಸ್ತುಗಳನ್ನು ತಂದಿಟ್ಕೋಬೇಕು. ಇನ್ನು ನೀವು ಮನೇನ ಕ್ಲೀನ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ಮಾಡೋದಕ್ಕೆ ಹೋಗಬೇಡಿ. ಹಬ್ಬ ಮುಗಿಯೋವರೆಗೂ ನೀವು ಮನೇನ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ತಿನ್ನಿ, ಅದು ತಪ್ಪಿಲ್ಲ, ತಿನ್ಕೋಬೋದು. ಆದರೆ ನೀವು ಒಂದ್ಸಲಿ ಹಬ್ಬಕ್ಕೆ ಅಂತ ನೀವೆಲ್ಲ ಕ್ಲೀನ್ ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡೋದಕ್ಕೆ ಹೋಗಬೇಡಿ. ನಾವು ಕ್ಲೀನ್ ಮಾಡೋದು ಯಾಕೆ ಹೇಳಿ? ಮಡಿಯಿಂದ ಇಲ್ಲಿ ಅಂತ ಅಲ್ವಾ? ಅದಕ್ಕೋಸ್ಕರನೇ ಒಂದ್ಸಲಿ ನೀವು ಕ್ಲೀನ್ ಮಾಡ್ತೀರಾ ಅಂದರೆ ಅದಾದಮೇಲೆ ನೀವು ನಾನ್ ವೆಜ್ಜನ್ನು ತಿನ್ನೋದಕ್ಕೆ ಹೋಗಬೇಡಿ, ಮತ್ತು ಮನೇಲೂ ಕೂಡ ಮಾಡೋದಕ್ಕೂ ಹೋಗಬೇಡಿ. ಇನ್ನು ನೀವು ಮನೇನ ಕ್ಲೀನ್ ಮಾಡುವಾಗೂ ಕೂಡ ಅಷ್ಟೇ, ನಿಮಗೆ ಮನೆ ಹತ್ರ ಏನಾದರೂ ಸಿಕ್ಕಿದ್ರೆ ಹಸುದು ಗೋಮೂತ್ರ ಏನು ಸಿಗುತ್ತೆ ಅದನ್ನು ತೊಗೊಂಬಂದ್ಬಿಟ್ಟು ನೀವು ಮನೆಗೆ ಪ್ರೋಕ್ಷಣೆ ಮಾಡಿಬಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗಿದ್ರೆ ಅಲ್ಲಿಂದ ಏನಾದರೂ ನೀವು ತೀರ್ಥನ ತೊಗೊಂಬಂದಿದ್ರೆ ಅದನ್ನು ಕೂಡ ಪ್ರೋಕ್ಷಣೆ ಮಾಡಿ ಮನೆಗೆ, ತುಂಬಾ ಒಳ್ಳೆಯದು. ಈ ರೀತಿ ಎಲ್ಲ ನೀವು ಮನೇನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನು ಹಬ್ಬಕ್ಕೆ ಬೇಕಾಗಿರುವ ವಸ್ತುಗಳನ್ನ ತಂದಿಟ್ಕೋಬೇಕಾಗುತ್ತೆ. ನಿಮಗೆ ಇವಾಗ ಒಂದು ಪ್ರಶ್ನೆನೇ ಬರ್ಬೋದು, ಇನ್ನೂ ಟೈಮ್ ಇದೆ ಅಲ್ವಾ, ತೊಗೊಳ್ಳೋಣ ಬಿಡು ಅಂತ. ಆದರೆ ತುಂಬಾ ರಶ್ ಆಗಿಬಿಡುತ್ತೆ ಆ ಟೈಮಲ್ಲಿ. ಆಮೇಲೆ ರೇಟು ಕೂಡ ಜಾಸ್ತಿ ಇರುತ್ತೆ. ಆ ರಶ್ನಲ್ಲೂ ಕೂಡ ನಮಗೆ ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗನೆ ಹೋಗಿ ಎಲ್ಲ ವಸ್ತುಗಳನ್ನು, ಅಂದರೆ ನಿಮಗೆ ಯಾವುದು ಅವಶ್ಯಕತೆ ಇದೆಯೋ ಅಂತಹ ವಸ್ತುಗಳನ್ನು ಮಾತ್ರ ತೊಗೊಂಡು ಬನ್ನಿ. ಅಂದರೆ ಲಕ್ಷ್ಮೀದೇವಿ ಏನು ಇಷ್ಟಪಡ್ತಾರೆ ಅಂತಹ ವಸ್ತುಗಳನ್ನು ತಂದಿಟ್ಕೊಳ್ಳಿ. ಬೇರೆ ಯಾರೋ ಏನೋ ತೊಗೊಂಡ್ರು ಅದನ್ನು ನಾವು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆಲ್ಲ ನೀವು ದುಡ್ಡನ್ನು ಸುರಿಯೋದಕ್ಕೆ ಹೋಗಬೇಡಿ. ನಮ್ಮ ಶಕ್ತಿಗೆ ಅನುಸಾರ ನಮಗೆ ಏನು ಅವಶ್ಯಕತೆ ಇದೆಯೋ ಹಬ್ಬಕ್ಕೆ ಅದನ್ನು ಮಾತ್ರ ತಂದು ಇಟ್ಕೊಳ್ಳಿ. ಇನ್ನು ಮನೆಗೆ ರೇಷನ್ ಬೇಕು ಹಬ್ಬಕ್ಕೆ ಮತ್ತು ಪೂಜೆಗೆ. ಅಕಸ್ಮಾತ್ ನೀವೇನಾದರೂ ಯಾರಿಗಾದ್ರೂ ಕುಂಕುಮಕ್ಕೆ ಬಂದವ್ರಿಗೆ ಊಟ ಬಡಿಸ್ತೀರಾ ಅಂತ ಅಂದರೆ ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ನೀವು ಮನೆ ಸಾಮಾನನ್ನ ತಂದಿಟ್ಕೋಬೇಕಾಗುತ್ತೆ. ಅಥವಾ ನಾವು ಯಾರಿಗೂ ಊಟ ಆ ಥರ ಏನು ಇದು ಮಾಡೋದಿಲ್ಲ, ಬರೀ ತಾಂಬೂಲ ಕೊಟ್ಟು ಕಳಿಸ್ತೀವಿ ಅಂತ ಅಂದರೆ ನಿಮ್ಮ ಮನೆಗೆ ಮತ್ತು ಪೂಜೆಗೆ ಏನೇನು ಬೇಕೋ ಆ ವಸ್ತುಗಳನ್ನು ತಂದಿಟ್ಕೋಬೋದು. ಇನ್ನು ನೀವು ತಾಂಬೂಲದ ಜೊತೆ ಬ್ಲೌಸ್ ಪೀಸ್ಗಳನ್ನ ಕೊಡ್ತೀರಾ ಅಂತ ಅಂದರೆ ಅದನ್ನು ಕೂಡ ಲೆಕ್ಕ ಹಾಕ್ಕೊಳ್ಳಿ. ತಾಂಬೂಲಕ್ಕೆ ಎಷ್ಟು ಬೇಕು ಮತ್ತು ಪೂಜೆಗೆ ಎಷ್ಟು ಬೇಕು ಅಂತ ಇದನ್ನು ಲೆಕ್ಕ ಹಾಕೊಂಡ್ಬಿಟ್ಟು ನೀವು ತೊಗೊಂಬಂದು ಇಟ್ಕೋಬೋದು. ಇನ್ನು ಬಳೆ ಕೂಡ ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಕ್ಕನ ಹಾಕೊಂಡ್ಬಿಟ್ಟು ತೊಗೋಬೇಕಾಗುತ್ತೆ. ಇಷ್ಟೇ ತೊಗೋಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಈ 3 ವಸ್ತು ಅಂದರೆ ನೀವು ಮನೆಗೆ ತರುವಂಥ ರೇಷನ್ ಆಗಿರ್ಬೋದು, ಮತ್ತು ಬ್ಲೌಸ್ ಪೀಸ್ ಆಗಿರ್ಬೋದು, ಬಳೆ ಆಗಿರ್ಬೋದು, ಇದನ್ನು ನೀವು ಲೆಕ್ಕನ ಹಾಕೊಂಡ್ಬಿಟ್ಟು ನೀವು ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೊಂಬಂದು ಇಟ್ಕೋಬೇಕು. ಬ್ಲೌಸ್ ಪೀಸ್ ಕೂಡ ಅಷ್ಟೇ, ಕೆಂಪು ಬಣ್ಣದ್ದು, ಹಸಿರು ಬಣ್ಣದ್ದು, ಬಿಳಿ ಬಣ್ಣದ್ದು ಮತ್ತು ಯೆಲ್ಲೋ ಕಲರು, ಈ ರೀತಿ ನೋಡಿಬಿಟ್ಟು ತೊಗೊಳ್ಳಿ, ತುಂಬಾ ಒಳ್ಳೆಯದು. ಇನ್ನು ಬಳೆ ಕೂಡ ಅಷ್ಟೇ, ಕೆಂಪು, ಹಸಿರು, ಹಳದಿ ಈ ರೀತಿ ನೋಡಿಬಿಟ್ಟು ತೊಗೊಳ್ಳಿ. ಇದನ್ನೆಲ್ಲ ತೊಗೊಳ್ಳೇಬೇಕು ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಶಕ್ತಿಗೆ ಅನುಸಾರ ನೀವು ಪೂಜೆನ ಮಾಡ್ಕೋಬೋದು. ಒಂದು ಬ್ಲೌಸ್ ಪೀಸ್ ಇಟ್ಟು ಪೂಜೆ ಮಾಡ್ತೀರಾ ಅಂದರೂ ಕೂಡ ಮಾಡ್ಬೋದು. ಆ ತಾಯಿ ನಿಮಗೆ ಹೊಲಿತಾರೆ. ಈ ವರ್ಷ ಬರೀ ಬ್ಲೌಸ್ ಪೀಸ್ ಇಟ್ಟರೂ ಕೂಡ ಮುಂದಿನ ವರ್ಷ ಒಳ್ಳೆ ರೇಷ್ಮೆ ಸೀರೆ ತೊಗೊಂಡು ಆ ತಾಯಿಗೆ ಉಡಿಸೋವಂಥ ಶಕ್ತಿ ಆ ತಾಯಿ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಸೀರೆ ತಗೋವಾಗ ಕೂಡ ಅಷ್ಟೇ, ಆದಷ್ಟು ಬಾರ್ಡರ್ ಸೀರೆನ ತಗೊಳ್ಳಿ. ಇನ್ನು ಯಾರ್ಯಾರು ಮನಿ ಸೇವಿಂಗ್ಸ್ ಮಾಡಿರ್ತಾರೋ ಅವರೆಲ್ಲರೂ ಕೂಡ ಆ ದುಡ್ಡಿನಲ್ಲಿ ಏನಾದರೂ ಐಟಮ್ಸ್ನ ತಗೋಬೋದು. ನೀವು ಕೂಡಿಟ್ಟಿರುವ ಹಣಕ್ಕೆ ಏನು ಬರುತ್ತೋ ಇವಾಗ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೋಬೋದು ಆ ದುಡ್ಡಿನಲ್ಲಿ. ನೋಡಿ, ಈ ರೀತಿ ಸೇವಿಂಗ್ಸ್ ಮಾಡೋದ್ರಿಂದ ನಮಗೆ ಇಂತಹ ಸಮಯಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅಂತ. ಇನ್ನು ಏನಾದರೂ ಈ ದುಡ್ಡಿನಲ್ಲಿ ಒಳ್ಳೆ ಮುಖವಾಡನ ಅಮ್ಮನವ್ರಿಗೆ ತಗೋಬೇಕು ಅಂತ ಅಂದ್ಕೊಂಡಿದ್ರೆ, ಬೆಳ್ಳಿ ಮುಖವಾಡನ ಆ ರೀತಿ ಏನಾದರೂ ಅಂದ್ಕೊಂಡಿದ್ರೆ ಈಗಾಗಲೇ ನೀವು ಒಂದು ಬೆಳ್ಳಿ ಮುಖವಾಡನ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದಿರ್ತೀರ. ಆದರೂ ಕೂಡ ಇವಾಗೆಲ್ಲ ಒಳ್ಳೊಳ್ಳೆ ಡಿಸೈನ್ಸ್ಗಳು ಬಂದಿದೆ ಅಂತ ಅಂದ್ಬಿಟ್ಟು ನೀವು ಹೊಸದು ಮುಖವಾಡನ ತಗೋಬೇಕು ಅಂತ ಏನಾದರೂ ಪ್ಲ್ಯಾನಿಂಗಲ್ಲಿದ್ದರೆ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ.
ಹಳೆ ಮುಖವಾಡ ಏನು ಉಪಯೋಗಿಸ್ತಾ ಇದ್ದೀರೋ ಅದಕ್ಕೆ ಆಲ್ರೆಡಿ ಪಾಸಿಟಿವ್ ಎನರ್ಜಿ ಬಂದಿರುತ್ತೆ. ಸೊ ಅದನ್ನು ಹಾಕ್ಬಿಟ್ಟು ತಗೊಳ್ಳೋದು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಚಿಕ್ಕದಾಗೆ ಇದ್ರೂ ಕೂಡ ಸರಿನೇ, ಅದನ್ನೇ ಉಪಯೋಗಿಸಿ. ನಿಮಗೆ ಯಾವುದು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ತಗೊಳ್ಳಿ. ಅಕಸ್ಮಾತ್ ಡ್ಯಾಮೇಜ್ ಆಗಿದ್ರೆ ಮಾತ್ರ ಅದನ್ನು ಹಾಕ್ಬಿಟ್ಟು ನೀವು ಹೊಸದು ತಗೋಬೋದು. ವಿಗ್ರಹ ಆದರೂ ಅಷ್ಟೇ, ಆಲ್ರೆಡಿ ಇದೆ ಅಂತ ಅಂದರೆ ಮತ್ತೆ ಹೊಸದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಮೊದಲನೇ ಸಾಲಿ ಅಂದರೆ ಮೊದಲನೇ ಪೂಜೆ ಮಾಡ್ತಿರೋರು, ಈ ವರ್ಷದಿಂದ ಮೊದಲನೇ ಬಾರಿ ಈ ಹಬ್ಬನ ಆಚರಣೆ ಮಾಡ್ತಿರೋರು ಈ ವಸ್ತುಗಳನ್ನು ತಗೋಬೇಕಾಗತ್ತೆ. ಅಂದರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಗೋಮತಿ ಚಕ್ರ, ತಾವರೆ ಬೀಜ, ಶ್ರೀಫಲ, ಲಕ್ಷ್ಮೀ ಕವಡೆ. ಶ್ರೀಫಲ 1 ಅಥವಾ 2 ತಗೊಳ್ಳಿ. ಗೋಮತಿ ಚಕ್ರ ಅಂತೂ ತಾವರೆ ಬೀಜ ಅದನ್ನು ಕೂಡ ಅಷ್ಟೇ, ಮತ್ತು ಲಕ್ಷ್ಮೀ ಕವಡೆ ಕೂಡ ಅಷ್ಟೇ 6 ತಗೋಬೇಕು. ಅಂದರೆ ಗೋಮತಿ ಚಕ್ರ 6 ತಗೋಬೇಕು, ತಾವರೆ ಬೀಜ 6 ತಗೋಬೇಕು, ಮತ್ತು ಲಕ್ಷ್ಮೀ ಕವಡೆ ಕೂಡ 6 ತಗೋಬೇಕು. ಲಕ್ಷ್ಮೀ ಕವಡೆ ಪೂರ್ತಿ ವೈಟ್ ಕಲರ್ ಇರಬೇಕು, ಆ ರೀತಿ ತಗೋಬೇಕು. ಅಥವಾ ಸ್ವಲ್ಪ ಯೆಲ್ಲೋ ಕಲರ್ ಇದ್ರೂ ಕೂಡ ತಗೋಬಹುದು. ಕೆಲವೊಂದು ಪರ್ಪಲ್ ಕಲರ್ ಇದ್ರೆ ಅದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಇದಿಷ್ಟು ಕೂಡ ತಂದು ಇಟ್ಕೋಬೇಕು. ಒಟ್ಟಿನಲ್ಲಿ ಎಲ್ಲನೂ ಕೂಡ 6 ಇರಬೇಕು. ಇದಾದ್ಮೇಲೆ ಕಾಯಿನ್ಸ್ಗಳು ಅಂದರೆ 5 ರೂಪಾಯಿದು 5 ರೂಪಾಯಿ ಕಾಯಿನ್ಸ್ಗಳು, ಎಷ್ಟು ಚಿಲ್ಲರೆ ಕಾಯಿನ್ಸ್ಗಳು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀರೋ ಅಷ್ಟೂ ಒಳ್ಳೆಯದು. ಧನ ಆಕರ್ಷಣೆ ಮಾಡುವಂಥ ಶಕ್ತಿ ಈ ಒಂದು ಕಾಯಿನ್ಸ್ಗಳಿಗೆ ಇರುತ್ತೆ. ಅದಕ್ಕೋಸ್ಕರ ಎಷ್ಟು ನಾಣ್ಯಗಳನ್ನು ಸಾಧ್ಯ ಆಗುತ್ತೋ ಅಷ್ಟು ನೀವು ತಂದು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಇನ್ನು 33 ಕಾಯಿನ್ಸ್ಗಳು 5 ರೂಪಾಯಿದು ತಂದಿಟ್ಕೊಳ್ಳಿ. 33 ಕಾಯಿನ್ಸ್ಗಳನ್ನ ಇಟ್ಬಿಟ್ಟು ಪೂಜೆ ಮಾಡೋ ಅಂಥದ್ದು ಅದು ಏನಕ್ಕೆ ಅನ್ನೋ ಒಂದು ಮಾಹಿತಿನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇನ್ನು ಯಾರೆಲ್ಲ ಇದನ್ನ ಇಟ್ಬಿಟ್ಟು ಪೂಜೆ ಮಾಡ್ತಿಲ್ವೋ ಅಂಥವರು ಈ ವರ್ಷದಿಂದ ಪೂಜೆನ ಮಾಡ್ಕೋಬಹುದು. ಇದೆಲ್ಲ ವಿಡಿಯೋಗಳು ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ. ಇನ್ನು ಇದೇ ಮೊದಲನೇ ವರ್ಷ ಪೂಜೆ ಮಾಡ್ತಿರೋರು 33 ಕಾಯಿನ್ಸ್ನ ತಂದಿಟ್ಕೊಳ್ಳಿ. ಇದಿಷ್ಟು ಒಂದು ಬಟ್ಲಲ್ಲಿ ಹಾಕಿ ಎತ್ತಿಡಬೇಕು. ಇನ್ನು ಪೂಜೆಗೆ ಬೇಕಾದ ಸಾಮಗ್ರಿಗಳು: ದೀಪಕ್ಕೆ ತುಪ್ಪ, ಬತ್ತಿ, ಗೆಜ್ಜೆ ವಸ್ತ್ರ, ಊದ್ಬತ್ತಿ, ಕರ್ಪೂರ, ಸಾಂಬ್ರಾಣಿ ಬತ್ತಿ, ರಂಗೋಲಿ, ಕೆಮ್ಮಣ್ಣು. ಇನ್ನು ಕಾಯಿನ್ಸ್ಗಳು ಬೇಕಾದರೆ ಅದನ್ನು ಕೂಡ ತಂದಿಟ್ಕೋಬಹುದು. ಇನ್ನು ಬಾಗಿಲಿಗೆ ತೋರಣ ತಗೋಬೇಕು ಅಂತ ಅಂದರೆ ವರ್ಷಕ್ಕೂ ಕೂಡ ತುಂಬಾ ವೆರೈಟಿ ಐಟಮ್ಸ್ಗಳು ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ತಗೋಬೇಕು ಅಂತ ಇದ್ದರೆ ದಯವಿಟ್ಟು ಆ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಈಗಿನ ಜನ್ರೇಷನ್ನೇ ಆಗಿರ್ಬೋದು, ಆದರೂ ನಮ್ಮ ಹಿರಿಯರು ಆಗಿನಿಂದ ಮಾಡಿಕೊಂಡು ಬಂದಿರುವಂಥ ಪದ್ಧತಿನ ನಾವು ಕೂಡ ಕಾಪಾಡ್ಕೊಂಡು ಹೋಗಬೇಕು ಅಲ್ವಾ. ಹಸಿ ಮಾವಿನ ತೋರಣ ಕಟ್ಬಿಟ್ಟು ಹೂವಿನಿಂದ ಅಲಂಕಾರ ಮಾಡಿ ಇಡೋದು, ಆ ಕಡೆ ಈ ಕಡೆ ಬೇವಿನ ಸೊಪ್ಪನ್ನು ಸಿಕ್ಕಿಸಿ ಈ ರೀತಿ ಬಾಗಿಲಿಗೆ ಅಲಂಕಾರ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಮನೆ ಮುಂದೆ ಕೂಡ ಅಷ್ಟೇ ಸಗಣಿ ಸಾರಿಸಿ ರಂಗೋಲಿ ಹಾಕಿದ್ರೆ ಇದೆಲ್ಲ ಮಾಡಿದ್ರೇ ಅಲ್ವಾ ಹಬ್ಬದ ಕಳೆ ಅನ್ನೋದು. ನೀವು ಒಳಗಡೆ ಎಷ್ಟು ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡಿದ್ರು ಕೂಡ ನಿಮ್ಮ ಮನೆಯ ಬಾಗಿಲ ಮುಂದೆ ಈ ರೀತಿ ನೀವು ಅಲಂಕಾರ ಮಾಡಿದ್ರೇನೆ ಅಲ್ವಾ ಆ ಹಬ್ಬದ ಲಕ್ಷಣ ಕಾಣಿಸೋದು. ಸೊ ಆದಷ್ಟು ನಾವು ಆರ್ಟಿಫಿಷಿಯಲ್ ಐಟಮ್ಸ್ಗಳನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಇನ್ನು ಡ್ರೈ ಫ್ರೂಟ್ಸ್ಗಳು ಒಣ ಖರ್ಜೂರ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಕೆಂಪು ಕಲ್ಸಕ್ಕರೆ, ಪಿಸ್ತಾ, ಏಲಕ್ಕಿಕಾಯಿ, ಲವಂಗ ಮತ್ತು ಪಚ್ಚ ಕರ್ಪೂರ. ಪೂಜೆಗೆ ಒಂದು ಬಟ್ಲಲ್ಲಿ ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನ ಎತ್ತಿಡಬೇಕು. ಇನ್ನು ಸೀರೆನಲ್ಲಿ ತುಂಬ ಜನ ಬ್ಲೌಸ್ ಪೀಸ್ನ ಕಟ್ ಮಾಡ್ತಾರೆ, ಇನ್ನು ಕೆಲವರು ಕಟ್ ಮಾಡೋದಿಲ್ಲ. ಒಬ್ರು ಕಟ್ ಮಾಡಿ ಅಂತ ಹೇಳ್ತಾರೆ, ಇನ್ನೊಬ್ರು ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಇದೆಲ್ಲ ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ಆದರೆ ನಾನು ದೇವ್ರಿಗೆ ಬ್ಲೌಸ್ ಪೀಸ್ ಕಟ್ ಮಾಡೋದಿಲ್ಲ, ಹಾಗೇ ಸೀರೆ ಉಡಿಸ್ತೀನಿ. ಇನ್ನು ಮಡ್ಲಕ್ಕಿಗೆ ಸಪ್ರೇಟಾಗಿ ಬ್ಲೌಸ್ ಪೀಸ್ನ ಇಡ್ತೀನಿ. ಇನ್ನು ತಾಂಬೂಲಕ್ಕೆ ನಿಮಗೆ ಶಕ್ತಿಗೆ ಅನುಸಾರ ಏನು ಬೇಕಾದರೂ ಕೊಡ್ಬೋದು. ಇನ್ನು ಹಬ್ಬದ ದಿನ ತಾಂಬೂಲಕ್ಕೆ ಬಂದವ್ರಿಗೆ ಏನಾದರೂ ತಿನ್ನೋದಕ್ಕೆ ಕೊಡಬೇಕು, ತುಂಬಾ ಒಳ್ಳೆಯದು. ಕೆಲವರು ಶಕ್ತಿ ಇರೋರು ಬಂದವ್ರಿಗೆ ಊಟ ಕೂಡ ಬಡಿಸ್ತಾರೆ, ಇದು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಹಬ್ಬದ ದಿನ ಈ ರೀತಿ ಊಟಕ್ಕೆ ಕರೆದು ಹೊಟ್ಟೆ ತುಂಬ ಊಟ ಬಡಿಸಿ ಅವ್ರಿಗೆ ಫಲ ತಾಂಬೂಲಗಳನ್ನು ಕೊಟ್ಟು ಕಳಿಸೋದು ತುಂಬಾ ಒಳ್ಳೆಯದು. ಆದಷ್ಟು ತಾಂಬೂಲ ಕೊಡುವಾಗ ಜೋಡಿ ಬಾಳೆಹಣ್ಣನ್ನು ಕೊಡಿ, ಒಂದು ಬಾಳೆನ ಇಟ್ಬಿಟ್ಟು ಕೊಡಬಾರ್ದು. ಕೊಟ್ಟರೆ ಜೋಡಿ ಬಾಳೆಹಣ್ಣೆ ಇಟ್ಟು ತಾಂಬೂಲವನ್ನು ಕೊಡಬೇಕು. ಅಥವಾ ತೆಂಗಿನಕಾಯಿ ಕೂಡ ಕೊಟ್ಟರು ಅದು ತುಂಬಾ ಒಳ್ಳೆಯದು. ಇನ್ನು ಎಲೆ, ಅಡಿಕೆ, ದಕ್ಷಿಣೆ, ತೆಂಗಿನಕಾಯಿ ಅಥವಾ 2 ಬಾಳೆಹಣ್ಣು, ಅರಿಶಿನ, ಕುಂಕುಮ, ಹೂವು ಈ ರೀತಿ ನೀವು ತಾಂಬೂಲವನ್ನು ಕೊಡ್ಬೋದು. ಇಲ್ಲ ನೀವು ಒಂದು ಬಾಳೆಹಣ್ಣು ಇಟ್ಟರೂ ಕೂಡ ಅದ್ರ ಜೊತೆಗೆ ಒಂದು ಖರ್ಜೂರ ಅಥವಾ ಏನಾದರೂ ಬೇರೆ ಹಣ್ಣು ಇಟ್ಬಿಟ್ಟು ತಾಂಬೂಲ ಕೊಡ್ಬೋದು. ಪುಟ್ಟ ಮಕ್ಕಳು ಬಂದರೆ ಅವ್ರಿಗೆ ಇಷ್ಟ ಆಗುವಂಥ ವಸ್ತುಗಳನ್ನ ತಂದಿಟ್ಕೊಳ್ಳಿ. ಮೆಹಂದಿ ಕೋನು, ಸರ ಆಗಿರ್ಬೋದು, ಸ್ಟಿಕ್ಕರ್ ಆಗಿರ್ಬೋದು, ಬಳೆ ಆಗಿರ್ಬೋದು, ಕ್ಲಿಪ್ಸ್ಗಳೇ ಆಗಿರ್ಬೋದು, ಪರ್ಸೆ ಆಗಿರ್ಬೋದು.
ಇನ್ನು ಜಾಮಿಟ್ರಿ ಬಾಕ್ಸು, ಪೆನ್ಸಿಲು, ರಬ್ಬರು, ಬುಕ್ಕು ಈ ರೀತಿ ಕೂಡ ಕೊಡ್ಬೋದು. ನಿಮ್ಮ ಮನೆ ಹತ್ರ ಏನಾದರೂ ಚಿಕ್ಕ ಚಿಕ್ಕ ಮಕ್ಕಳು ಬಂದರೆ ಈ ಥರ ಎಲ್ಲನೂ ನೋಡ್ಕೊಂಬಿಟ್ಟು ತಂದಿಟ್ಕೊಂಬಿಟ್ಟು ದಕ್ಷಿಣೆ ಸಮೇತವಾಗಿ ಇದನ್ನು ಕೊಟ್ಟರೆ ಅವರು ತುಂಬಾ ಖುಷಿ ಪಡ್ತಾರೆ. ಮತ್ತು ಇದ್ರ ಜೊತೆಗೆ ಚಾಕ್ಲೇಟು ಆ ರೀತಿಯೂ ಕೂಡ ಕೊಡ್ಬೋದು, ತುಂಬ ಒಳ್ಳೆಯದು. ಇನ್ನು ತಾಂಬೂಲದ ಜೊತೆ ಇದನ್ನು ಕೂಡ ಕೊಡ್ಬೋದು, ತುಂಬ ಖುಷಿ ಆಗುತ್ತೆ ಅವ್ರಿಗೆ. ಮನೆಗೆ ಬಂದಂತಹ ಪುಟ್ಟ ಮಕ್ಕಳು ಅವ್ರಿಗೆ ತಿನ್ನೋದಕ್ಕೆ ಏನಾದರೂ ಕೊಟ್ಟು ಅವರು ತಿಂದು ಹೋದರೆ ಖುಷಿಯಿಂದ ಅದು ತುಂಬಾ ನಮಗೆ ಶುಭಕರ. ಸಡನ್ನಾಗಿ ಬಂದರೆ ಪರವಾಗಿಲ್ಲ, ನಿಮಗೆ ಗೊತ್ತಿದ್ರೆ ಅವ್ರು ಬರ್ತಾರೆ ಅಂತ ಆಗ ಈ ರೀತಿ ತಂದಿಟ್ಕೊಳ್ಳಿ. ಗಂಡ್ಮಕ್ಳು ಬಂದರೂ ಕೂಡ ಅಷ್ಟೇ, ಅವ್ರನ್ನೂ ಕೂಡ ಹಾಗೆ ಕಳಿಸ್ಬಿಡಿ. ಅವರು ಕೂಡ ನಾರಾಯಣ ಸ್ವರೂಪ ಅಲ್ವಾ, ಅವ್ರಿಗೂ ಕೂಡ ಏನಾದ್ರು ತಿನ್ನೋದಕ್ಕೆ ಕೊಡಿ. ಏನಾದರೂ ಮಾಡಿರ್ತೀರ ಅಲ್ವಾ, ಸ್ವೀಟ್ಸ್ಗಳೇ ಆಗಿರ್ಬೋದು, ಹಣ್ಣು, ಈ ಥರ ಏನಾದರೂ ಅವ್ರಿಗೆ ತಿನ್ನೋದಕ್ಕೆ ಕೊಡಬೇಕು. ಇನ್ನೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತುಂಬಾ ವಿಷಯ ಇದೆ ತಿಳಿಸೋದಕ್ಕೆ. ಯಾವುದೇ ಥರ ನಾನು ಆಡಂಬರದ ಪೂಜೆಯ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇಲ್ಲ. ನಮ್ಮ ಶಕ್ತಿಗೆ ಎಷ್ಟಾಗುತ್ತೋ ಯಾವುದೇ ರೀತಿ ಸಾಲ ಮಾಡ್ದಂಗೆ ಪೂಜೆ ಮಾಡುವಂಥ ವಿಧಾನದ ಬಗ್ಗೆನೇ ನಾನು ನಿಮಗೆ ತಿಳಿಸ್ತಾ ಇರೋದು. ಆದಷ್ಟು ಈ ಹಬ್ಬವನ್ನು ಯಾರೂ ಕೂಡ ಸಾಲ ಮಾಡ್ಕೊಂಡ್ಬಿಟ್ಟು ಪೂಜೆನ ಮಾಡೋದಕ್ಕೆ ಹೋಗಬೇಡಿ. ಸಿಂಪಲ್ ಆಗಿ ಬ್ಲೌಸ್ ಪೀಸ್ ಇಟ್ಬಿಟ್ಟು ಪೂಜೆನ ಮಾಡಿದ್ರೂ ಪರವಾಗಿಲ್ಲ, ಆದರೆ ಸಾಲ ಮಾತ್ರ ಮಾಡಿಕೊಂಡು ಈ ಹಬ್ಬವನ್ನು ಅದ್ಧೂರಿಯಾಗಿ ಪೂಜೆ ಮಾಡೋದಕ್ಕೆ ಮಾತ್ರ ಹೋಗಬೇಡಿ. ಇದ್ರ ಬಗ್ಗೆ ಸಾಕಷ್ಟು ನಾನು ವರಮಹಾಲಕ್ಷ್ಮಿ ಪೂಜೆ ವಿಧಾನದ ಬಗ್ಗೆ ತಿಳಿಸಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಸರಳವಾಗಿಯೇ ಪೂಜೆನ ಮಾಡಿ ಮನಸ್ಫೂರ್ತಿಯಾಗಿ ಮತ್ತು ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿದ್ರೆ ಸಾಕು. ಆಡಂಬರದಿಂದ ಮಾಡಿ ಸಾಲ ಮಾಡಿ ಪೂಜೆ ಮಾಡಿ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಇಷ್ಟು ಸಾಲ ಆಯಿತು ಅಂತ ಕೊರಗೋದಕ್ಕಿಂತ ಹಬ್ಬಕ್ಕೆ ಸರಳವಾಗಿಯೇ ಪೂಜೆನ ಮಾಡ್ಕೊಳ್ಳಿ. ಆ ಮಹಾಲಕ್ಷ್ಮಿ ಯಾವತ್ತೂ ಕೂಡ ನನಗೆ ಸಾಲ ಮಾಡಿ ಪೂಜೆ ಮಾಡಿ ಅಂತ ಹೇಳಿಲ್ಲ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಶಕ್ತಿಗೆ ಏನಾಗುತ್ತೋ ಆ ರೀತಿ ಪೂಜೆನ ಸರಳವಾಗಿಯೇ ಮಾಡ್ಕೊಳ್ಳಿ. ನಲ್ಲಿ ಇದರ ಅರ್ಥ ಏನಂದರೆ, ನೀವು ಸಾಲ ಮಾಡಿಬಿಟ್ಟು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊತೀರಾ ಅಂತಾನೆ ಅಂದ್ಕೊಳ್ಳಿ. ಆದರೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯೇ ಆಗುತ್ತೆ. ನೀವು ಪ್ರತಿ ವರ್ಷವೂ ಕೂಡ ಬೇರೆ ಯಾರೋ ಹತ್ತಿರ ಸಾಲ ಮಾಡಿಬಿಟ್ಟು ನೀವು ಪೂಜೆ ಮಾಡಿಕೊಂಡ್ರೂ ಕೂಡ ನಿಮಗೆ ಯಾವುದೇ ರೀತಿ ಮಹಾಲಕ್ಷ್ಮಿ ಒಲಿಯೋದಿಲ್ಲ, ಇದಂತೂ ಖಂಡಿತ. ತುಂಬಾ ಸರಳವಾಗಿ ಪೂಜೆ ಮಾಡಿಕೊಂಡ್ರೂ ಪರವಾಗಿಲ್ಲ ಈ ವರಮಹಾಲಕ್ಷ್ಮಿ ಹಬ್ಬವನ್ನು. ಆದರೆ ಯಾವುದೇ ಕಾರಣಕ್ಕೂ ಬೇರೆಯವರಿಂದ ಅವ್ರ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ನೀವು ಪೂಜೆನಂತೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನೂ ತುಂಬಾ ವಿಷಯ ಇದೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾತ್ರ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಪೂರ್ತಿಯಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಯಾಕೆ ತಡ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.